another season. ಎಷ್ಟು ಕಷ್ಟ ಇದೆ ಅಂತ ಅವರು ಹೇಳಿದ್ದಾರೆ, ಸುದೀಪ್ ಅವರು ಹೇಳಿದ್ದಾರೆ. ಸೊ ಮತ್ತೊಮ್ಮೆ ವಂಡರ್ಫುಲ್ ಜಾಬ್, ಫ್ಯಾಂಟಾಸ್ಟಿಕ್ ಜಾಬ್, great for all of us. Thank you once again. Ashok sir, thanks for being such a kind owner, such a gracious host. Thanks for taking care of us. And ಸುದೀಪ್ ಅವರ ನೇತೃತ್ವದಲ್ಲಿ ನಾವು ಯಾವಾಗಲೂ ಆಡಿದ್ದೀವಿ. 2 ವರ್ಷ ಮಾತ್ರ ಬಿಟ್ಟಿತ್ತು, ಈಗ ಮತ್ತೊಮ್ಮೆ ಈ ವರ್ಷ ಅವರ ನೇತೃತ್ವದಲ್ಲಿ ಆಡ್ತಾ ಇದ್ದೀವಿ. He's always been a great captain, he's always been a great friend. He takes care of us very well, so it's always a pleasure to play with Kristi. Looking forward to this. And ಈ ತಂಡದ ಜೊತೆ ಒಂದು ತುಂಬಾ ಕ್ಲಿಷೇ ಅಂತ ಅನ್ಸುತ್ತೆ, ಬಟ್ ಈ ತಂಡದ ಜೊತೆ ಆಡೋದು ಫ್ಯಾಮಿಲಿ ಜೊತೆ ಆಡ್ತಾ ಇದ್ದೀವಿ. ಫ್ಯಾಮಿಲಿ ಜೊತೆ ಕಡಿಮೆ ಇಲ್ಲ. ಅದನ್ನ ಪ್ರತಿ ವರ್ಷವೂ ನಾವು ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಕೂಡ ಅದೇ ಒಗ್ಗಟ್ಟಿಗೆ ಆಡ್ತೀವಿ. ಆ್ಯಂಡ್ ಐ ಥಿಂಕ್ ಈ ಸರ್ತಿ ಪ್ರದೀಪ್ ತುಂಬಾ ಮಿಸ್ ಮಾಡ್ತಾ ಇದ್ದೀವಿ. ಹಾಗಿದ್ರೂ ಕೂಡ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ಸ್ ದಟ್ ವಿ ಹ್ಯಾಡ್. ಕರ್ನಾಟಕ ಬುಲ್ಡೋಸರ್ಸ್ ಇಷ್ಟು ವರ್ಷದ ತಂಡಗಳಲ್ಲಿ ಕೂಡ ಇದು ಅತ್ಯಂತ ಸ್ಟ್ರಾಂಗ್ ಟೀಮ್ ಅಂತ ಅನ್ಸುತ್ತೆ. ಆ್ಯಂಡ್ ಈ ವರ್ಷದ ತಂಡಗಳು ಎಲ್ಲದರಲ್ಲೂ ಐ ಥಿಂಕ್ ಕರ್ನಾಟಕ ಬುಲ್ಡೋಸರ್ಸ್ ವಿಲ್ ಬಿ ಸ್ಟ್ರಾಂಗೆಸ್ಟ್. ಸೊ 8ನೇ ತಾರೀಕು ನಮ್ಮ ಮೊದಲನೇ ಪಂದ್ಯ ಇರುತ್ತೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಎಲ್ಲ ಸಮರ್ಥಕರು ಖಂಡಿತ ಟಿವಿ ನೋಡಿ, ನೆಟ್ನಲ್ಲಿ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಆ್ಯಂಡ್ ಆದಷ್ಟು ಜನ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ನಮ್ಮನ್ನ ಪ್ರೋತ್ಸಾಹಿಸಿದ್ರೆ ಐ ಥಿಂಕ್ ವಿಲ್ ಡೆಫಿನೆಟ್ಲಿ ವಿಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್. ಕರುಣಾರಿ ಅವರವರೇ, ನೀವಿದ್ದಲ್ಲಿ ಹ್ಯಾಟ್ರಿಕ್ ಗೆಲ್ಲುವ ಜನರಲ್ಲಿ ಈ ಸಲ ಯಾವ ರೀತಿ ಪ್ಲಾನ್ ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ, ಹಾಗೆ ಮಾಧ್ಯಮದವರಿಗೂ ನಮಸ್ಕಾರ. ನಾನು ಫಸ್ಟ್ ಅಣ್ಣನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕನಸಿತ್ತು ಕ್ರಿಕೆಟರ್ ಆಗಬೇಕು ಅನ್ನೋದು. ಇಲ್ಲ ಹಳ್ಳಿನಲ್ಲಿ ಆಡ್ತಾ ಇದ್ವಿ, ಅವ್ರನ್ನ ಕರ್ಕೊಂಡ್ಬಂದು ಇಂಥ KCF ಪಿಚ್ಗಳೆಲ್ಲ ಆಡಿಸಿ ಅವಕಾಶ ಕೊಡ್ತಾರೆ. ಥ್ಯಾಂಕ್ ಯು ಅಣ್ಣ. ಈ ಯಾವಾಗಲೂ ನಾವು ನಿಮಗೆ ಸೇರ್ಪಣೆ ಆಗಿರ್ತೀವಿ. ಒಂದಷ್ಟು ರೆಕಗ್ನೈಸೇಷನ್ ಬರೀ ಸಿನಿಮಾದಲ್ಲಿ ಸಿಗ್ತಾ ಇತ್ತು, ಈ CCL ಇಂದ ಒಂದಷ್ಟು ಅವಕಾಶಗಳು ಬರ್ತಾ ಇದೆ. ಅದಕ್ಕೆ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಬೇರೆ ಅಶೋಕ್ ಸರ್ ಅಷ್ಟೇ ಸರ್, ಥ್ಯಾಂಕ್ ಯು ಸರ್ ಇದ್ರ ಆಪರ್ಚುನಿಟಿ ಕೊಡೋದಕ್ಕೆ. ವಿಷ್ಣು ಸರ್ ನಿಮಗೂ ಅಷ್ಟೇ ಸರ್. ಪ್ಲೇಯರ್ಸ್ ಬಗ್ಗೆ ಹೇಳೋದಾದ್ರೆ ಆಸ್ ಎ ಸೀನಿಯರ್ಸ್ ಜಗಣ್ಣ ಆಗಿರ್ಬೋದು, ಸುನೀರಣ್ಣ ಆಗಿರ್ಬೋದು, ರಾಜವಣ್ಣ, ಪ್ರದೀಪಣ್ಣ, ಪ್ರತಿಯೊಬ್ಬರು ನಮ್ಗೆ ಸೀನಿಯರ್. ನಾವು ಜೂನಿಯರ್ ಆದ್ರೂ ತುಂಬಾ ಹೇಳಿಕೊಟ್ಟಿದ್ದಾರೆ, ಅವರಿಂದ ಒಂದಷ್ಟು ಕಲ್ತಿದೀವಿ ನಾವು. ಖಂಡಿತ ತುಂಬಾ ಚೆನ್ನಾಗಿ ಇಲ್ಲಿಂದ ಕಲ್ತ್ಕೊಂಡು ಹೋಗಿದ್ವಿ. ಇನ್ನೊಂದಷ್ಟು ಒಳ್ಳೆ ಕ್ರಿಕೆಟ್ ನ ಆಡ್ತಾ ಇದೀವಿ. ಹಾಗೆ ಕೋಚ್ ರತೀಶ್ ಸರ್, ಖಂಡಿತ ಒಂದಷ್ಟು ಕ್ರಿಕೆಟ್ ನಿಮ್ಮಿಂದ ಒಂದಷ್ಟು ಜಾಸ್ತಿ ಕಲ್ತಿದೀವಿ ನಾವು. ಥ್ಯಾಂಕ್ ಯು ಸರ್. ಹಾಗೆ ಫಿಸಿಯೋ ಆಗಿರ್ಬೋದು, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಅಯ್ಯಪ್ಪ ಸರ್ ಮತ್ತೆ ರಂಜನ್ ಸರ್, ಎಲ್ರಿಗೂ ನಮಸ್ಕಾರ ಸರ್. ಮತ್ತೆ ಕರ್ನಾಟಕ ಬುಲ್ಡೋಸರ್ಸ್ ಒಂದು ಒಳ್ಳೆ ಟೀಮು. ಲಾಸ್ಟ್ ಇಯರ್ ಜಸ್ಟ್ ಮಿಸ್ ಆಗಿದೆ. ಖಂಡಿತ ಈ ಸಲ ಗೆದ್ಕೊಂಡ್ ಬರ್ತೀವಿ ಕಪ್ಪ. ನಿಮಗೋಸ್ಕರ, ನಮ್ಮ ಕರ್ನಾಟಕ ಜನತೆಗೋಸ್ಕರ ಖಂಡಿತ ಗೆದ್ಕೊಂಡ್ ಬರ್ತೀವಿ. 100% ಗೆದ್ಕೊಂಡ್ ಬರ್ತೀವಿ ಮಾಡೋಣ ಸರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ CCL 2025 ಗೆ ವೆಲ್ಕಮ್ ಮಾಡ್ತಾ. ಈ CCL ಟೈಮ್ ಸ್ಪೆಷಲ್ ಆಗಿರುತ್ತೆ. 3 months in a year ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿ ಬಿಸಿಲಲ್ಲಿ ಆಡಿ ಸಿನಿಮಾನ ಪಕ್ಕದಲ್ಲಿಟ್ಟು ಅದೊಂದು ಜರ್ನಿನೇ ಹೌದು. ಇಟ್ ಈಸ್ ಆಲ್ವೇಸ್ ಅ ವಂಡರ್ಫುಲ್ ಜರ್ನಿ. ಇದು ಕೆಲವರಿಗೆ ಹೊಸ ಜರ್ನಿ, ಬಟ್ ನಮಗೆ ಇಟ್ಸ್ ಆಲ್ವೇಸ್ ಬೀನ್ ಡ್ರೀಮ್ ಈ ತರ ಸ್ಟೇಡಿಯಂ ಅಲ್ಲಿ ಆಡೋದಕ್ಕೆ. ಪ್ಲಸ್ ಖುಷಿಯಿಂದ ಹೇಳಬೇಕು, ಈ CCL ಒಂದೇ ಕಾರಣದಿಂದ ಇಂಡಿಯಾದಲ್ಲಿರುವಂತ ಎಷ್ಟೋ ಸ್ಟೇಡಿಯಮ್ಸ್ ಅಲ್ಲಿ ಆಲ್ರೆಡಿ ಆಡಿದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಒಬ್ಬ ಕ್ರಿಕೆಟರ್ ಆಗಿ ಇದು ಸಖತ್ ಟೇಕ್ ಅವೇ ಲೈಫ್ಗೆ. ಈ ಆಪರ್ಚುನಿಟಿ ಮಾಡ್ಕೊಟ್ಟಿದ್ದು ವಿಷ್ಣು ಸರ್. ಸೊ ಹಾಗಾಗಿ ಕ್ರೆಡಿಟ್ ಸಲ್ಲಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಡೇ 1 ಇವಾಗಲೂ ನನ್ನ ಜ್ಞಾಪನ ಇದೆ. CCL ಅಂತ ಅನೌನ್ಸ್ ಆದಾಗ ಈ ಟೀಮ್ ಅನ್ನ ಹೆಂಗ್ ಫಾರ್ಮ್ ಮಾಡ್ಬೇಕು ಅಂತ ಫಸ್ಟ್ ಡೇ ಇಂದ ಇವತ್ತವರೆಗೂ ಸತತ 14 ವರ್ಷ. ಅವತ್ತು ಏನು ಇಂಟೆನ್ಸಿಟಿ, ಅವತ್ತೇನು ಒಂದು ವಿಷನ್ ಇಟ್ಕೊಂಡು ಟೀಮ್ ಫಾರ್ಮ್ ಮಾಡಿದ್ರು ಅಣ್ಣ ಸುದೀಪಣ್ಣ, ಇವತ್ತು ಈ ಸೆಕೆಂಡ್ ಗೊತ್ತಿಲ್ಲ ಎಷ್ಟು ವರ್ಷ CCL ಇರುತ್ತೆ ಅಷ್ಟು ವರ್ಷ ಆ ಇಂಟೆನ್ಸಿಟಿ ಹಂಗೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಅಂಡ್ ಡೆಫಿನೆಟ್ಲಿ 2024 ಸೀಸನ್ 11 ನಂಬರ್ 2 ಕರ್ನಾಟಕ ಬುಲ್ಡೋಸರ್ಸ್ಗೆ ಸಖತ್ ಲಕ್ಕಿ ಅಂತ ಅನ್ಸುತ್ತೆ. ಈ ವರ್ಷ ಕೆಲವೊಂದು ಚೇಂಜಸ್ ಅವರು ಲೆಜೆಂಡ್ ಹೇಳಿದ್ದಾರೆ, ಬಟ್ ಲೇಟ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು, ಲೇಟೆಸ್ಟ್ ಆಗಿ ಟೂರ್ನಮೆಂಟ್ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಟೀಮ್ ಮೇಲೆ ಇರಲಿ. ಪ್ಲಸ್ ಈ ಟೀಮ್ ಡೆಫಿನೆಟ್ಲಿ ತುಂಬಾ ಹಾರ್ಡ್ ವರ್ಕ್ ಹಾಕಿ ಈ ಟೂರ್ನಮೆಂಟ್ ಅಭ್ಯಾಸ ಮಾಡ್ತಾ ಇದ್ದಾರೆ.
ಸೊ ಹಾಗಾಗಿ ನಿಮ್ಮ ಆಶೀರ್ವಾದ ಕರ್ನಾಟಕ ಬೋರ್ಡ್ ಸ್ಕೀಮ್ ಮೇಲೆ ಇರಲಿ. ಅಂಡ್ ಥ್ಯಾಂಕ್ ಯು ಅಶೋಕ್ ಸರ್ ಫಾರ್ ಕೀಪಿಂಗ್ ದಿಸ್ ಟೀಮ್ ಇಂಟ್ಯಾಕ್ಟ್ ಆಲ್ವೇಸ್. ಥ್ಯಾಂಕ್ ಯು ಸರ್. Vishnu sir, thank you so much for conducting this tournament. It means a lot to us. Like Sudeep sir said, again, we get to meet a lot of new people, we get to share our experience. It's a wonderful feeling. And Kini sir, thank you so much for being such a wonderful owner. And I have to tell you, you're such a sweetheart. Yeah. Thank you. And Sudeep sir, ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಮೊದಲನೇ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಂಟ್ರಿ ಕೊಟ್ಟಾಗ ಅವಾಗ ಸುದೀಪ್ ಸರ್ ಅವ್ರದ್ದು ವಚನ್ ಸಿನಿಮಾ ನಡೀತಿರುತ್ತೆ. ನಂದು ಲಾಂಗ್ ಹೇರ್ ದಾಡಿ ಎಲ್ಲ ಬಿಟ್ಟಿದ್ದೆ. ನಾನು ಗ್ರೌಂಡ್ ಎಂಟರ್ ಆಗಿದ ತಕ್ಷಣ ಎಲ್ಲರೂ ಜೋರಾಗಿ ಹೋಗಿದ್ರು. ನಾನು ಇನ್ನೇ ಯಾರು ಸಿನಿಮಾ ರಿಲೀಸ್ ಆಗಿಲ್ವ, ಅಷ್ಟೊಂದು ಇಷ್ಟು ಫೇಮಸ್ ಆಗ್ಬಿಟ್ಟು ಅನ್ಕೊಂಡೆ. ಎಲ್ಲರೂ ಸುದೀಪ್ ಸರ್ ಅಂತ ಸ್ವಲ್ಪ ಕನ್ಫ್ಯೂಸ್ ಆದ್ರು. ನಾನು ಅವಾಗ ಹಿಂದೆ ತಿರುಗ್ಬಿಟ್ಟು ಹೇಳ್ದೆ, ಸುದೀಪ್ ಸರ್ ಅಲ್ಲಪ್ಪ ಪ್ರತಾಪ್ ಅಂತ ಹೇಳಿದೆ. ಸರ್, ಇಟ್ಸ್ ಅ ಲೈಫ್ ಟೈಮ್ ಮೆಮೊರಿ ಫಾರ್ ಮೀ. ಹಿಂಗೆ ಜೋಕ್ ತುಂಬಾನೇ ಇಮೋಷನ್ ಆದ. ಚೆನ್ನೈ ಅವ್ರಿಗೆ ಫಸ್ಟ್ ಮ್ಯಾಚ್ ಇತ್ತು, ಐ ಸ್ಟಿಲ್ ರಿಮೆಂಬರ್. ಗ್ರೌಂಡ್ ತುಂಬಾ ಜನ. ಪ್ರತಿಯೊಬ್ಬ ಕ್ರಿಕೆಟರ್ ಆಸೆ ಇರುತ್ತೆ ಸರ್, ಲೈಕ್ ಯು ವಾಂಟ್ ಟು ರೆಪ್ರೆಸೆಂಟ್ ಯುವರ್ ಕಂಟ್ರಿ ಅಂಡ್ ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಕ್ರಿಕೆಟರ್. ಎಲ್ಲೋ ಒಂದು ಆಸೆ ಅಲ್ಲಿ ಮಿಸ್ ಆಗಿದ್ದು. ನಿಮ್ಮ ಮೂಲಕ ನಮಗೆ CCL ಮೂಲಕ ನಮ್ಗೆ ಒಂದು ಅವಕಾಶ ಸಿಕ್ತು ಇಷ್ಟು ಜನದ ಮುಂದೆ ರೆಪ್ರೆಸೆಂಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ಅಂಡ್ ಅಗೇನ್ ವಿ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಟೀಮ್. ನಮ್ಮ ಟೀಮ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಎಲ್ಲ ನಾವು ಬರೀ ಕ್ರಿಕೆಟ್ ಒಂದೇ ಅಲ್ಲ, ತಂಡಗಳು ತುಂಬಾ ಚೆನ್ನಾಗಿ ಮಾಡ್ತೀವಿ. ಸೊ ವಿ ಹ್ಯಾವ್ ಸೊ ಮಚ್ ಫನ್. ದಿಸ್ ಇಸ್ ದ ಓನ್ಲಿ ಟೈಮ್ ವೇರ್ ವಿ ಗೆಟ್ ಟು ಇಂಟ್ರಾಕ್ಟ್. ಆಮೇಲೆ ಒನ್ಸ್ CCL ಮುಗಿದಂಗೆ ಎಲ್ಲರೂ ಅವರು ಲೈಫಲ್ಲಿ ಬ್ಯುಸಿ ಆಗ್ತಾರೆ. ಸೊ ಇವನ್ ನಮ್ಮ ಅಶೋಕ್ ಸರ್, ಥ್ಯಾಂಕ್ ಯು ಸರ್. ಅಗೇನ್ ಇವತ್ತು ನಾವೆಲ್ಲ ಇಲ್ಲಿದ್ದೀವಿ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಯು, ಸುದೀಪ್ ಸರ್, ವಿಶ್ವ ಸರ್. ಅಂಡ್ ಥ್ಯಾಂಕ್ ಯು. ಫೆಬ್ರವರಿ 8ಕ್ಕೆ ನಮ್ಮ ಸಿನಿಮಾ ಹಿಂಗೆ ಜೋಕು CCL ಶುರು ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಗ್ರೌಂಡ್ ಅಲ್ಲಿ ಜೋಕ್ ಮಾಡಬೇಡಿ ಸರ್ ಪ್ಲೀಸ್. ಥ್ಯಾಂಕ್ ಯು ಪ್ರತಾಪ್ ಸರ್. ಅಲ್ಲ ಸರ್